ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಎಲ್ಲ ರೆಡ್ ಲೈನ್ ಅನ್ನು ಕ್ರಾಸ್ ಮಾಡಿದೆ. ಇನ್ನೇನು ಉಳಿದಿಲ್ಲ. ನಿನ್ನೆ ನೀವೆಲ್ಲ ಏನ್ ಕೇಳಿಸ್ಕೊಂಡಿದ್ರಿ? ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ 35 ನಿಮಿಷಗಳ ಮಾತುಕತೆ ಆಯಿತು. ಮೋದಿ ಬಹಳ ಸ್ಪಷ್ಟವಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ಟ್ರಂಪ್ಗೆ ವಿವರಿಸಿದ್ದಾರೆ. ನಿಮ್ಮ ಪಾತ್ರ ಏನೂ ಇಲ್ಲ, ನಾವು ನಮ್ಮ ನಿರ್ಧಾರದಂತೆ ಯುದ್ಧವನ್ನು ನಿಲ್ಲಿಸಿದೀವಿ. ಪಾಕಿಸ್ತಾನ ರಿಕ್ವೆಸ್ಟ್ ಮಾಡಿತ್ತು, ಅದಕ್ಕೋಸ್ಕರವಾಗಿ ಯುದ್ಧ ನಿಲ್ಲಿಸಿದೀವಿ. ಇದರಲ್ಲಿ ನೀವೇನು ಕಡ್ಡಿ ಅಲ್ಲಾಡಿಸಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಟ್ರಂಪ್ಗೆ ತಿಳಿಸಿದ್ರು. ನಿಮ್ಮದು ಪಾಕಿಸ್ತಾನದ್ದು ಏನ್ ಸಂಬಂಧ ಇದೆಯೋ ಅದಕ್ಕೂ ನಮಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ನೀವು ಪಾಕಿಸ್ತಾನದ ಪರವಾಗಿ ವಕಾಲತ್ತನ್ನು ವಹಿಸಿರಬಹುದು, ಆದರೆ ಭಾರತ ನಿಮಗೇನು ಸೊಪ್ಪು ಹಾಕಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಟ್ರಂಪ್ಗೆ ಹೇಳಿದ್ರು. ಇಷ್ಟೆಲ್ಲ ಕೇಳಿಸ್ಕೊಂಡಿದ್ದಂತಹ ಟ್ರಂಪ್ ಅಂದ್ರೆ ರಾತ್ರಿ ಪೂರ್ತಿ ರಾಮಾಯಣವನ್ನ ಕೇಳಿ ಬೆಳಿಗ್ಗೆ ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತಂದ್ರೆ ಅಣ್ಣ ತಂಗಿ ಎಂದಿದ್ರಂತೆ. ಟ್ರಂಪ್ ವಿಚಾರದಲ್ಲೂ ಅದೇ ಆಗಿದೆ. ಮೋದಿ ಕೋಣನ್ ಮುಂದೆ ಕಿಂದ್ರಿ ಬಾರಿಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸಿದೆ. ಮೋದಿ ಅಷ್ಟು ಸ್ಪಷ್ಟವಾಗಿ ಟ್ರಂಪ್ಗೆ ವಿವರಿಸಿ ಹೇಳಿದ್ರೂ ಕೂಡ ಟ್ರಂಪ್ 2 ಗಂಟೆ ಬಳಿಕ ನಾನೇ ಯುದ್ಧ ನಿಲ್ಲಿಸಿದ್ದೀನಿ, ಐ ಲವ್ ಪಾಕಿಸ್ತಾನ್ ಹೀಗಂತ ಟ್ರಂಪ್ ಪುನರುಚ್ಚಾರ ಮಾಡಿದರೆ ಇದು ಅವರು 15ನೇ ಬಾರಿಗೆ ನಾನು ಯುದ್ಧ ನಿಲ್ಲಿಸಿದ್ದು ಅಂತ ಕ್ಲೈಮ್ ಮಾಡಿರುವುದು. ಇದೆಲ್ಲದರ ನಡುವೆ ಟ್ರಂಪ್ ಆಸಿಮ್ ಮುನೀರ್ಗೆ ಒಂದು ಭರ್ಜರಿಯಾದಂತಹ ಔತಣಕೂಟವನ್ನ ಕೊಟ್ಟಿದ್ದಾರೆ. ಫ್ರಾಡ್ ಮಾರ್ಷಲ್ ಮತ್ತು ಈ ಟ್ರಂಪ್ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಕೂಡ ಆಗಿದೆ. ಅದಾದ ಬಳಿಕ ಟ್ರಂಪ್ ಹೇಳಿದ್ದಾರೆ ಐ ಲವ್ ಪಾಕಿಸ್ತಾನ್ ಅಂತ. ಈಗ ಕಟ್ಟ ಕಡೆಯದಾಗಿ ಭಾರತೀಯರಿಗೆ ಕಾಡ್ತಾ ಇರುವ ಪ್ರಶ್ನೆ ಏನು ಕೇಳಿದ್ರೆ, ಟ್ರಂಪ್ ಇದೆಲ್ಲದನ್ನು ಗೊತ್ತಿದ್ದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೋ, ಅದವರ ಹುಚ್ಚತನವೋ ಹುಂಬತನವೋ ಏನಿದು, ಅಥವಾ ಇದರ ಹಿಂದೆ ಏನಾದರೂ ಹಿಡನ್ ಅಜೆಂಡಾ ಇದೆಯಾ? ಇದೆಲ್ಲದನ್ನ ಕೇಳಿದಂತಹ ಸಂದರ್ಭದಲ್ಲಿ ಅಮೆರಿಕದ ಕುಟಿಲ ತಂತ್ರದ ಕೆಲವೊಂದಷ್ಟು ವಿಚಾರಗಳು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅಂದ್ರೆ ಭಾರತವನ್ನ ಟ್ರ್ಯಾಪ್ ಮಾಡುವಂತದ್ದು, ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡೋದಕ್ಕೆ ಅಮೆರಿಕ ಇದನ್ನೆಲ್ಲ ಮಾಡ್ತಾ ಇದೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಶಶಿ ತರೂರ್ ಅಮೆರಿಕಕ್ಕೆ ಹೋಗಿದ್ರು. ಪಹಲ್ಗಾಮ್ ಅಟ್ಯಾಕ್ಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಆಯ್ತಲ್ಲ, ಅದಾದ ಬಳಿಕ ಭಾರತ ಕಳುಹಿಸಿದಂತಹ 7 ನಿಯೋಗಗಳೇನಿದ್ವು ಪಾಕಿಸ್ತಾನದ ಈ ಭಯೋತ್ಪಾದನಾ ಕೃತ್ಯವನ್ನ ಜಗಜ್ಜಾಹೀರು ಮಾಡೋದಕ್ಕೆ, ಆ 7 ನಿಯೋಗದಲ್ಲಿ ಶಶಿ ತರೂರ್ ಅವರ ನಿಯೋಗ ಅತ್ಯಂತ ಪ್ರಮುಖವಾದಂತಹ ನಿಯೋಗ. ಯಾಕದಕ್ಕಷ್ಟು ಪ್ರಾಮುಖ್ಯತೆ ಇತ್ತು ಕೇಳಿದ್ರೆ, ಅದು ಅಮೆರಿಕವನ್ನ ಕವರ್ ಮಾಡಿದಂತಹ ನಿಯೋಗ. ಯಾಕೆ ಶಶಿ ತರೂರ್ ಅವರನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚೂಸ್ ಮಾಡಿ ಅಮೆರಿಕ ಕಳುಹಿಸಿದ್ರು ಕೇಳಿದ್ರೆ, ಶಶಿ ತರೂರ್ ಅವರು ಈ ಹಿಂದೆ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡದಂತವರು, ಅವರಿಗೆ ಅಮೆರಿಕದ ಪ್ರತಿಯೊಂದು ಆಗು ಹೋಗು ಕೂಡ ಗೊತ್ತಿದೆ ಅಂತ. ಯಾಕೆ ಶಶಿ ತರೂರನ್ನ ಮಧ್ಯಕ್ಕೆ ತರ್ತಾ ಇದ್ದೇನೆ, ಯಾಕೆ ವಿಷಯಾಂತರ ಆಗ್ತಾ ಇದೆ ಅಂತ ಅಂದುಕೊಳ್ತಾ ಇದ್ದೀರಾ? ಮಿತ್ರರೇ, ನಾನಿಲ್ಲಿ ಶಶಿ ತರೂರನ್ನ ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಶಶಿ ತರೂರ್ ಹೀಗೆ ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೊಂದು ಮೀಡಿಯಾ ಇಂಟ್ರಾಕ್ಷನ್ ನಲ್ಲಿ ಭಾಗಿಯಾಗಿದ್ರು. ಆಗ ಡೊನಾಲ್ಡ್ ಟ್ರಂಪ್ ಬಗ್ಗೆ ಶಶಿ ತರೂರ್ಗೆ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಆಗ ಶಶಿ ತರೂರ್ ಈ ಡೊನಾಲ್ಡ್ ಟ್ರಂಪ್ ಅವರ ಅದ್ಭುತವಾದ ವ್ಯಕ್ತಿತ್ವವನ್ನ ಎಷ್ಟು ಸ್ಪಷ್ಟ ಶಬ್ದಗಳಲ್ಲಿ ವಿವರಿಸಿದ್ದಾರೆ ಅಂತಂದ್ರೆ, ಅವ್ರ ಮಾತಲ್ಲೇ ನಿಮಗೊಂದ್ಸಲ ಹೇಳ್ತೀನಿ. ಈ ಮಾತನ್ನ ಶಶಿ ತರೂರ್ ಹೇಳಿದ್ದು ನಾನು ಕೋಟ್ ಮಾಡ್ತಾ ಇದ್ದೀನಿ. ನಾನೊಬ್ಬ ಭಾರತೀಯ ಸಂಸದ, ಹೀಗಾಗಿ ಫಾರಿನ್ ನೆಲದಲ್ಲಿ ನಿಂತ್ಕೊಂಡು ಫಾರಿನ್ ಲೀಡರ್ ಬಗ್ಗೆ ಮಾತನಾಡೋದು ಸರಿಯಲ್ಲ. ಹೀಗಾಗಿ ನಾನು ಪಾಲಿಸಿ ಇಶ್ಯೂಗಳ ಬಗ್ಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ, ಅದು ವ್ಯತ್ಯಾಸಗಳಿರ್ತವೆ. ಆದ್ರೆ ಪರ್ಸನಲ್ ಮ್ಯಾನರ್ ಬಗ್ಗೆ ಹೇಳೋದಾದ್ರೆ, ಅಮೆರಿಕದ ಈ ಹಿಂದಿನ ಎಲ್ಲ ಅಧ್ಯಕ್ಷರಿಗೂ ಕೂಡ ಒಂದಷ್ಟು ಗುಣಲಕ್ಷಣಗಳು ಇರ್ತಾ ಇದ್ವು. ಆ ಗುಣಲಕ್ಷಣಗಳು ಈ ಮನುಷ್ಯನಲ್ಲಿ ನನಗೆ ಕಾಣ್ತಾ ಇಲ್ಲ. ಹಾಗೆ ಮುಂದುವರೆದ ಶಶಿ ತರೂರ್ ಹೇಳ್ತಾರೆ, ನಾನು ಅಮೆರಿಕದಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ 4-5 ಅಧ್ಯಕ್ಷರನ್ನ ಭೇಟಿಯಾಗಿದ್ದೆ. ಅದು ಬುಷ್ ಇರಬಹುದು, ಜಾರ್ಜ್ ಡಬ್ಲ್ಯೂ ಬುಷ್ ಇರಬಹುದು, ಕ್ಲಿಂಟನ್ ಇರಬಹುದು, ಒಬಾಮಾ ಇರಬಹುದು, ಇವರೆಲ್ಲರನ್ನೂ ಕೂಡ ನಾನು ಭೇಟಿಯಾಗಿದ್ದೆ, ಮಾತನಾಡಿದ್ದೆ. ಅವರೆಲ್ಲರಿಗೂ ಕೂಡ ಒಂದು ಡಿಗ್ನಿಟಿ ಇತ್ತು, ಒಂದು ಲೆವೆಲ್ ಇತ್ತು. ಅದು ಈ ಮನುಷ್ಯನಲ್ಲಿ ನನಗೆ ಕಾಣ್ತಾ ಇಲ್ಲ, ಅದರ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಶಶಿ ತರೂರ್ ಹೇಳಿದ್ರು. ನಾನು ಯಾಕೆ ಇಲ್ಲಿ ತರೂರ್ ಮಾತನ್ನ ಕೋಟ್ ಮಾಡಿದೆ ಅಂತಂದ್ರೆ, ಟ್ರಂಪ್ ರಲ್ಲಿ ಅಮೆರಿಕದ ಅಧ್ಯಕ್ಷರ ಯಾವ ಗುಣಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಟ್ರಂಪ್ ಅವರ ದಿನಚರಿ ಏನು ಕೇಳಿದ್ರೆ, ಬೆಳಿಗ್ಗೆ ಎದ್ದು ಒಂದು ಸ್ಟೇಟ್ಮೆಂಟ್ ಕೊಡೋದು, ಸಂಜೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು, ಟ್ರೂತ್ ಸೋಷಿಯಲ್ ನಲ್ಲಿ ಒಂದು 10 ಪೋಸ್ಟ್ ಗಳನ್ನ ಮಾಡೋದು, ಅದು ಕೂಡ ಅವರದ್ದೇ, ಅದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗೆ ಓವೆಲ್ ಆಫೀಸ್ ನಲ್ಲಿ ಒಂದಷ್ಟು ಪ್ರೆಸ್ ಮೀಟ್ ಮಾಡ್ತಾರೆ. ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗಳಿಗೆ ಪುಂಖಾನುಪುಂಖವಾಗಿ ಉತ್ತರ ಕೊಡ್ತಾರೆ. ಅದರ ಸಾಧಕ ಬಾಧಕ ಯಾವುದನ್ನು ಕೂಡ ಟ್ರಂಪ್ ನೋಡ್ತಾ ಇಲ್ಲ. ಮಿತ್ರರೇ, ಈಗಲೂ ಕೂಡ ಆಗಿರೋದೇ. ನರೇಂದ್ರ ಮೋದಿ ಕೆನಡಾದಲ್ಲಿದ್ದಂತಹ ಸಂದರ್ಭದಲ್ಲಿ ಟ್ರಂಪ್ ಕರೆ ಮಾಡಿದ್ರು. ಯಾಕೆ ಕರೆ ಮಾಡಿದ್ರು ಅಂತ ನಿನ್ನೆ ನಿಮಗೆ ವಿವರಿಸಿ ಹೇಳಿದ್ದೆ. ಮೋದಿ ಮತ್ತು ಟ್ರಂಪ್ ಭೇಟಿ ಆಗಬೇಕಾಗಿತ್ತು ಕೆನಡಾ ಪ್ರವಾಸದ ವೇಳೆ, ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಟ್ರಂಪ್ ಮುಂಚೆನೆ ವಾಪಸ್ ಅಮೆರಿಕಕ್ಕೆ ಹೋಗಿದ್ರು. ಹೀಗಾಗಿ ಟ್ರಂಪ್ ಅವರೇ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿದ್ರು. ಆ 35 ನಿಮಿಷದ ಮಾತುಕತೆ ವೇಳೆ ಭಾರತ ಬಹಳ ಸ್ಪಷ್ಟವಾಗಿ, ಅಂದ್ರೆ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಟ್ರಂಪ್ಗೆ ಹೇಳಿದ್ರು, ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಅಮೆರಿಕದ ಹಸ್ತಕ್ಷೇಪವನ್ನ ನಾವು ಸಹಿಸೋದಿಲ್ಲ, ನೀವೇನು ಮಾಡಿಲ್ಲ ಅಂತ ನೇರವಾಗಿ ಟ್ರಂಪ್ಗೆ ಹೇಳಿದ್ರು. ಟ್ರಂಪ್ ಎಲ್ಲದನ್ನು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಮೋದಿ ಹೇಳಿದ್ದನ್ನ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದ್ದಲ್ಲ, ಭಾರತದ ರಿಪಬ್ಲಿಕ್ ಟಿವಿಯೋ ಇಂಡಿಯಾ ಟುಡೇನೋ ಯಾವುದೋ ವರದಿ ಮಾಡಿದ್ದಲ್ಲ. ಭಾರತ ಅಧಿಕೃತವಾಗಿ ವಿದೇಶಾಂಗ ಕಾರ್ಯದರ್ಶಿ ಮೂಲಕವಾಗಿ ಸ್ಪಷ್ಟ ಶಬ್ದಗಳಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡಿಸಿದೆ. ಇಲ್ಲಿ ವಿಕ್ರಮ್ ಮಿಸ್ತ್ರಿ ಅವರು ಹೇಳಿದ್ದೆಲ್ಲವೂ ಕೂಡ ಅಧಿಕೃತ. ಇಲ್ಲಿ ಯಾವುದೋ ಒಂದು ಲೈನ್ ಅನ್ನ ಭಾರತ ಸೇರಿಸಿಕೊಂಡಿದೆ, ಎಕ್ಸ್ಟ್ರಾ ಆಡ್ ಆಗಿದೆ, ಏನೂ ಕೂಡ ಇಲ್ಲ. ಇಷ್ಟೆಲ್ಲ ಆದ ಬಳಿಕ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ ಮಾತುಕತೆ ನಡೆದು ಕೆಲ ಗಂಟೆಗಳ ಬಳಿಕ ಟ್ರಂಪ್ ಓವೆಲ್ ಆಫೀಸ್ ನಲ್ಲಿ ನಡೆದಂತಹ ಪ್ರೆಸ್ ಮೀಟ್ ನಲ್ಲಿ ಮತ್ತೆ ನಾನೇ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಕ್ಲೈಮ್ ಮಾಡಿದ್ದಾರೆ. ಇದು ಟ್ರಂಪ್ ಅವರು 15ನೇ ಬಾರಿಗೆ ನಾನು ಯುದ್ಧ ನಿಲ್ಲಿಸಿದ್ದು ಅಂತ ಹೇಳಿಕೊಂಡಿದ್ದು. ನರೇಂದ್ರ ಮೋದಿ ಅವರು ಅಷ್ಟು ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ ಬಳಿಕವೂ ಕೂಡ ಟ್ರಂಪ್ ಅದನ್ನೇ ಪುನರುಚ್ಚರಿಸಿದ್ದಾರೆ.
ಟ್ರಂಪ್ ಏನ್ ಹೇಳಿದ್ದಾರೆ ಅಂತಂದ್ರೆ, ನಾನು ಪಾಕಿಸ್ತಾನವನ್ನ ತುಂಬಾ ಪ್ರೀತಿಸ್ತೀನಿ, ಹಾಗೆ ಮೋದಿ ಒಬ್ಬ ಅದ್ಭುತವಾದಂತಹ ವ್ಯಕ್ತಿ ಅಂತ ನಾನು ಅಂದುಕೊಂಡಿದ್ದೀನಿ. ಹಾಗೆ ಆಸಿಮ್ ಮುನೀರ್ಗೆ ಔತಣಕೂಟದ ಬಗ್ಗೆಯೂ ಕೂಡ ಇದರಲ್ಲಿ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಟ್ರಂಪ್ ಉತ್ತರ ಕೊಟ್ಟಿದ್ದೇನು ಗೊತ್ತಾ? ಹೌದು, ನಾನು ಆಸಿಮ್ ಮುನೀರ್ಗೆ ಆಹ್ವಾನವನ್ನ ಕೊಟ್ಟಿದ್ದೆ. ಯಾಕೆ ಅಂತಂದ್ರೆ ಪಾಕಿಸ್ತಾನದ ಕಡೆಯಿಂದ ಯುದ್ಧ ನಿಲ್ಲಿಸುವಲ್ಲಿ ಆ ವ್ಯಕ್ತಿ ತೀರಾ ಪ್ರಭಾವಶಾಲಿಯಾಗಿದ್ರು. ಹಾಗೆ ಭಾರತದ ಕಡೆಯಿಂದ ನರೇಂದ್ರ ಮೋದಿ ಮತ್ತು ಇತರರು ಇದ್ರು. ಇದೇ ಕಾರಣದಿಂದ ನಾನು ಪಾಕಿಸ್ತಾನದ ಆರ್ಮಿ ಚೀಫ್ಗೆ ಔತಣಕೂಟಕ್ಕೆ ಆಹ್ವಾನಿಸಿದ್ದೆ ಎನ್ನುವ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಅಮೆರಿಕದ ಲೋಕಲ್ ಟೈಮ್ ಮಧ್ಯಾಹ್ನ 1 ಗಂಟೆಗೆ ಈ ಡಿನ್ನರ್ ಅನ್ನು ಆಯೋಜನೆ ಮಾಡಲಾಗಿತ್ತು. ವೈಟ್ ಹೌಸ್ ನಲ್ಲಿ ನಡೆದಂತಹ ಈ ಡಿನ್ನರ್ ಟ್ರಂಪ್ ಅವರೇ ಹೋಸ್ಟ್ ಮಾಡಿದ್ದು. ಆಸಿಮ್ ಮುನೀರ್ ಭಾಗಿಯಾಗಿದ್ದ. ಬಹಳ ಕ್ಲೋಸ್ ಡೋರ್ ಮೀಟಿಂಗ್ ಇಲ್ಲಿ ನಡೆದಿದೆ. ಇಷ್ಟೇ ಮಾಹಿತಿ ಇರುವಂತದ್ದು. ಯಾಕೆ ಕೇಳಿದ್ರೆ ಅಲ್ಲಿ ಪ್ರೆಸ್ನವರಿಗೆ ಅವಕಾಶ ಇರಲಿಲ್ಲ. ಟ್ರಂಪ್ ಇದ್ರು, ಇನ್ನೊಂದ್ ಕಡೆ ಈ ಫ್ರಾಡ್ ಮಾರ್ಷಲ್ ಇದ್ದ, ಟ್ರಂಪ್ನ ಕೆಲ ಅಧಿಕಾರಿಗಳಿದ್ರು. ಅಂದ್ರೆ ವಿದೇಶಾಂಗ ಕಾರ್ಯದರ್ಶಿ, ರಕ್ಷಣಾ ಕಾರ್ಯದರ್ಶಿ, ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಯಾಕೆ ಪ್ರೆಸ್ನವರಿಗೆ ಅವಕಾಶ ಇರಲಿಲ್ಲ ಅಂತಂದ್ರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಈ ಆಸಿಮ್ ಮುನೀರ್ ಡಿನ್ನರ್ ವೇಳೆ ಟ್ರಂಪ್ ಬೂಟನ್ನೇನಾದ್ರೂ ನೆಕ್ಕಿರಬಹುದು. ಯಾಕೆಂದ್ರೆ ಯುದ್ಧ ನಿಲ್ಲಿಸಿ ಬಹಳ ಉಪಕಾರ ಮಾಡಿಬಿಟ್ರಿ, ನೀವೇ ಯುದ್ಧ ನಿಲ್ಲಿಸಿದ್ದು, ಇಲ್ಲದೆ ಹೋದ್ರೆ ಭಾರತ ನಮ್ಮನ್ನ ಮುಗಿಸ್ಬಿಡ್ತಾ ಇತ್ತು ಅಂತ ಹೇಳಿರಬಹುದೇನೋ. ಟ್ರಂಪ್ ಈಗ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಕ್ಲೈಮ್ ಮಾಡ್ತಾ ಇದ್ರಲ್ಲ, ಇದಕ್ಕೆ ಕಾರಣವೂ ಕೂಡ ಪಾಕಿಸ್ತಾನವೇ. ಯಾಕೆಂದ್ರೆ ಭಾರತ ಸಿಕ್ಕಾಪಟ್ಟೆ ಹೊಡೆತ ಕೊಟ್ಟಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಅಮೆರಿಕದ ಮೊರೆ ಹೋಗಿದೆ, ಏನಾದ್ರೂ ಮಾಡಿ ಭಾರತವನ್ನ ತಡೀರಿ ಅಂತ. ಆಗ JD ವ್ಯಾನ್ಸ್ ಭಾರತಕ್ಕೆ ಕರೆ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ನೀವೇನಾದ್ರೂ ಯುದ್ಧ ನಿಲ್ಲಿಸೋದಕ್ಕೆ ರೆಡಿ ಇದ್ದೀರಾ ಅಂತ. ಪಾಕಿಸ್ತಾನವೇ ಬೇಡಿಕೆ ಇಟ್ರೆ ನಾವು ಯುದ್ಧ ನಿಲ್ಲಿಸ್ತೀವಿ, ನಾವೇನು ಫುಲ್ ಸ್ಕೇರ್ ವಾರ್ ಮಾಡಬೇಕು ಅಂತ ಬಯಸ್ತಾ ಇಲ್ಲ ಅಂತ ಮೋದಿ ಬಹಳ ಸ್ಪಷ್ಟ ಶಬ್ದಗಳಲ್ಲಿ JD ವ್ಯಾನ್ಸ್ಗೆ ತಿಳಿಸಿದ್ರಂತೆ. ಆಗ ಪಾಕಿಸ್ತಾನಕ್ಕೆ ಅಮೆರಿಕ ಸ್ಪಷ್ಟವಾಗಿ ಹೇಳಿರಬಹುದು, ನೀವು ಯುದ್ಧ ನಿಲ್ಲಿಸೋದಕ್ಕೆ ಬೇಡಿಕೆ ಸಲ್ಲಿಸಿ ಅಂತ. ಪಾಕಿಸ್ತಾನ ಬೇಡಿಕೆಯನ್ನು ಸಲ್ಲಿಸಿದೆ, ಭಾರತ ಅದನ್ನು ಒಪ್ಕೊಂಡಿದೆ. ಇದಿಷ್ಟೇ ಆಗಿದ್ದು. ಇಲ್ಲಿ ಭಾರತಕ್ಕೂ ಅಮೆರಿಕಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದನ್ನೇ ಭಾರತ ಟ್ರಂಪ್ಗೆ ಹೇಳಿದ್ರೆ ಆ ಮನುಷ್ಯಂಗೆ ಅರ್ಥ ಆಗ್ತಾ ಇಲ್ಲ. ಟ್ರಂಪ್ ಯಾಕೆ ಹೀಗೆ ಉಚ್ಚಾಟ ಮಾಡ್ತಾ ಇರೋದು ಕೇಳಿದ್ರೆ, ಟ್ರಂಪ್ ಈ ಹಿಂದೆ ಏನ್ ಹೇಳಿದ್ರು, ನಾನು ಎಲ್ಲಾ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ. ಅದು ಯಾವುದೂ ಕೂಡ ಸಾಧ್ಯ ಆಗಿಲ್ಲ. ರಷ್ಯಾ ಉಕ್ರೇನ್ ನಡುವೆ ಈವರೆಗೂ ಕೂಡ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ಜಾಸ್ತಿ ಆಗಿದೆ. ಈಗ ಸದ್ಯಕ್ಕೆ ನಿಂತೋಗಿರೋದು ಯಾವುದು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ದಿಢೀರಂತ ಉಲ್ಬಣಿಸಿದಂತಹ ಸಮಸ್ಯೆ ಅಲ್ಲಿಗೆ ತಣ್ಣಗಾಗಿದೆ. ಅದರಲ್ಲಿ ಈಗ ಟ್ರಂಪ್ ಕ್ರೆಡಿಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಂತ ಇದಿಷ್ಟೇನಾ? ಅಮೆರಿಕದ ಅಧ್ಯಕ್ಷ ಇದೇ ಕಾರಣಕ್ಕೋಸ್ಕರವಾಗಿ ಪದೇ ಪದೇ ಈ ಮಾತುಗಳನ್ನ ಪುನರುಚ್ಚಾರ ಮಾಡ್ತಾ ಇದ್ದಾರಾ? ಮೋದಿ ಅಷ್ಟೆಲ್ಲ ಸ್ಪಷ್ಟವಾಗಿ ಹೇಳಿದ ಬಳಿಕವೂ ಕೂಡ ಟ್ರಂಪ್ ಪುನಃ ಈ ರೀತಿಯಾಗಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಏನರ್ಥ? ಇದರ ಹಿಂದೆ ಒಂದಷ್ಟು ಪ್ರಮುಖ ಕಾರಣಗಳಿದೆ. ಅಮೆರಿಕದ ದುರುದ್ದೇಶವೂ ಕೂಡ ಇದೆ. ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು, ಸದ್ಯ ಇಸ್ರೇಲ್ ಮತ್ತು ಇರಾನ್ ನಡುವೆ ಉಲ್ಬಣಿಸಿರುವಂತಹ ಯುದ್ಧ ಏನಿದೆ, ಅದರಲ್ಲಿ ಅಮೆರಿಕದ ಎಂಟ್ರಿ ಅನಿವಾರ್ಯ ಆಗ್ತಾ ಇದೆ. ಯಾಕಂದ್ರೆ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾವು ಶರಣಾಗಲ್ಲ ಅಂತ. ಹೀಗಾಗಿ ಯುದ್ಧ ಮುಂದುವರೆದಿದ್ದೆ ಆದ್ರೆ ಅಮೆರಿಕ ಇನ್ವಾಲ್ವ್ ಆಗಲೇಬೇಕಾಗುತ್ತೆ. ಅಮೆರಿಕ ಇನ್ವಾಲ್ವ್ ಆಗಬೇಕು ಅಂತಂದ್ರೆ ಒಂದು ಹಂತದಲ್ಲಿ ಪಾಕಿಸ್ತಾನದ ಭೂಮಿಯ ಅನಿವಾರ್ಯತೆ ಇದೆ. ಅವರು ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನಾದ್ರೂ ಬಳಸಬಹುದು ಅಥವಾ ಪಾಕಿಸ್ತಾನದ ಏರ್ ಬೇಸ್ ಅನ್ನಾದ್ರೂ ಬಳಸಬೇಕಾದಂತಹ ಅನಿವಾರ್ಯತೆ ಬರಬಹುದು. ಇದಕ್ಕೋಸ್ಕರವಾಗಿ ಈ ಆಸಿಮ್ ಮುನೀರ್ಗೆ ಕರೆದು ಒಂದಷ್ಟು ಬಿರಿಯಾನಿ ಹಾಕ್ಬಿಟ್ಟು, ಮುಂದೈತೆ ನೋಡು ನಿನ್ ಬಲಿಕ ಬಕ್ರ ಮಾಡ್ತೀನಿ ಅಂತ ಕಳಿಸಿದ್ದಾರೆ. ಇನ್ನೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಅಮೆರಿಕದ ಅಧ್ಯಕ್ಷರು ಯಾವತ್ತೂ ಕೂಡ ಪಾಕಿಸ್ತಾನದ ಮಿಲಿಟರಿ ಚೀಫ್ಗಳಿಗೆ ಡಿನ್ನರ್ ಅನ್ನ ಆಯೋಜಿಸಿಲ್ಲ ಅಂತೇನಿಲ್ಲ. ಈ ಹಿಂದಿನ ಪಾಕಿಸ್ತಾನದ 3 ಜನರಲ್ಗಳಿಗೆ ಅಮೆರಿಕ ಡಿನ್ನರ್ ಅನ್ನ ಆಯೋಜನೆ ಮಾಡಿತ್ತು. ಮೊದಲನೇದಾಗಿ ಅಯೂಬ್ ಖಾನ್ಗೆ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಕೆನಡಿ ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ರು. ಜಿಯಾವುಲ್ ಹಕ್ಗೆ ರೊನಾಲ್ಡ್ ರೇಗನ್ ಕರೆದು ಬಿಟ್ಟು ಬಿರಿಯಾನಿ ತಿನ್ನಿಸಿದ್ರು. ಪರ್ವೇಜ್ ಮುಷರಫ್ಗೆ ಜಾರ್ಜ್ W ಬುಷ್ ಔತಣಕೂಟವನ್ನು ಏರ್ಪಡಿಸಿದ್ರು. ಈಗ ಆಸಿಮ್ ಮುನೀರ್ಗೆ ಟ್ರಂಪ್. ಇಲ್ಲಿ ವ್ಯತ್ಯಾಸ ಏನು ಕೇಳಿದ್ರೆ, ಆ 3 ಜನ ಜನರಲ್ಗಳು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ರು. ಅವರು ಇಡೀ ಪಾಕಿಸ್ತಾನದ ಕಂಟ್ರೋಲ್ ಅನ್ನು ಪಡೆದ ಬಳಿಕವಷ್ಟೇ ಅವರಿಗೆ ಔತಣಕೂಟವನ್ನ ಅಮೆರಿಕದ ಅಧ್ಯಕ್ಷರು ಏರ್ಪಡಿಸಿದ್ರು. ಆದ್ರೆ ಈ ಆಸಿಮ್ ಮುನೀರ್ ಇನ್ನೂ ಕೂಡ ಪಾಕಿಸ್ತಾನದ ಅಧ್ಯಕ್ಷ ಏನಲ್ಲ. ಆತ ಈಗಲೂ ಕೂಡ ಪಾಕಿಸ್ತಾನದ ಮಿಲಿಟರಿ ಚೀಫ್ ಅಷ್ಟೇ. ಆದ್ರೆ ಈ ಫ್ರಾಡ್ ಮಾರ್ಷಲ್ಗೆ ಟ್ರಂಪಿಗೆ ಡಿನ್ನರ್ ಅನ್ನ ಮಾತ್ರ ಆಯೋಜನೆ ಮಾಡಿದ್ದಲ್ಲ. ಅದಾದ ಬಳಿಕ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರಲ್ಲ, ಪಾಕಿಸ್ತಾನದ ಪರವಾಗಿ ಈತನೇ ಅತ್ಯಂತ ಪ್ರಮುಖವಾದಂತಹ ವ್ಯಕ್ತಿ ಅಂತ. ಅಂದ್ರೆ ಅಮೆರಿಕ ಏನಾದ್ರೂ ಪಾಕಿಸ್ತಾನದಲ್ಲಿ ಈ ಸೇನಾಧಿಕಾರಿಯನ್ನ ತರೋದಕ್ಕೆ ಯತ್ನ ಮಾಡ್ತಾ ಇದೆಯಾ? ಶಹಬಾಜ್ ಶರೀಫ್ ಸರ್ಕಾರವನ್ನ ಕೊನೆಗೊಳಿಸಿ ಆಸಿಮ್ ಮುನೀರ್ಗೆ ಏನಾದ್ರೂ ಪಟ್ಟಾಭಿಷೇಕ ಮಾಡೋದಕ್ಕೆ ಟ್ರಂಪ್ ತೆರೆಮರೆಯಲ್ಲಿ ಯೋಜನೆ ರೂಪಿಸಿದಾರಾ? ಆ ತರದೇನಾದ್ರೂ ಮಾತುಕತೆ ಆಗಿದೆಯಾ? ಯಾರಿಗೂ ಕೂಡ ಗೊತ್ತಿಲ್ಲ. ಈ ಬಗ್ಗೆಯೂ ಕೂಡ ಕೆಲ ಅನುಮಾನಗಳು ಹುಟ್ಟಿಕೊಳ್ತಾ ಇದಾವೆ. ಇದನ್ನೆಲ್ಲ ಮಾಡಿದ್ರೆ ಭಾರತಕ್ಕೆ ಬೇಜಾರಾಗತ್ತೆ, ಭಾರತಕ್ಕೆ ಸಿಟ್ಟು ಬರುತ್ತೆ. ಭಾರತ ಪಾಕಿಸ್ತಾನ ವಿಚಾರದಲ್ಲಿ ತೀರಾ ಸೂಕ್ಷ್ಮತೆಯನ್ನ ಹೊಂದಿದೆ ಅಂತ ಅಮೆರಿಕಾಗೆ ಏನು ಗೊತ್ತಿಲ್ಲ ಅಂತ ಅಂದುಕೊಳ್ಬೇಡಿ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದೇ ಈ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಬಹಳ ಸಿಂಪಲ್. ಭಾರತ ಒತ್ತಡಕ್ಕೊಳಗಾಗಬೇಕು. ಈಗಾಗಲೇ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಟೇಬಲ್ ಮೇಲಿದೆ. ಅದರಲ್ಲೂ ಭಾರತ ಅಮೆರಿಕ ಹೇಳಿದ್ದನ್ನು ಒಪ್ಕೊಳ್ಬೇಕು. ಹಾಗೆ ರಷ್ಯಾಗೆ ಇನ್ನಷ್ಟು ಹತ್ತಿರ ಆಗುವಂತಹ ಭಾರತದ ಪ್ರಯತ್ನ ನಿಂತು ಹೋಗಬೇಕು. ಮುಖ್ಯವಾಗಿ Su-57 ಖರೀದಿ ನಿಲ್ಲಬೇಕು ಅನ್ನುವಂಥದ್ದು ಅಮೆರಿಕದ ಪ್ರಮುಖ ಉದ್ದೇಶ. ಮೊನ್ನೆ ಮಿತ್ರರೇ, ನಾನು ಈ F-35 ಮತ್ತು Su-57 ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರು, ಯಾಕೆ ಭಾರತ ಈ F-35 ಅನ್ನು ಖರೀದಿ ಮಾಡಬಾರ್ದು? ಅದು ಪ್ರೂವನ್ ಟೆಕ್ನಾಲಜಿ ಅಲ್ವಾ? ಅಮೆರಿಕ 1,000ಕ್ಕೂ ಹೆಚ್ಚು ಪ್ರೊಡ್ಯೂಸ್ ಮಾಡಿದೆ. ಭಾರತ 2 ಸ್ಕ್ವಾಡ್ರನ್ ಅನ್ನು ಖರೀದಿ ಮಾಡೋದ್ರಿಂದ ನಮಗೆ ಲಾಭನೇ ಅಲ್ವಾ? ಇದೇ ಸಂದರ್ಭದಲ್ಲಿ ಅದಕ್ಕೂ ಕೂಡ ಉತ್ತರ ಕೊಟ್ಟು ಬಿಡ್ತೀನಿ.
ಮಿತ್ರರೇ, ಭಾರತ F-35 ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ತಾ ಇಲ್ಲ ಯಾಕೆ ಕೇಳಿದ್ರೆ ಅದಕ್ಕೊಂದು ಮೇಜರ್ ಕಾರಣ ಇದೆ. ಈ ಮೇಜರ್ ಕಾರಣ ಇದೆ ಅಂದ ತಕ್ಷಣವೇ ನಿಮ್ಮ ತಲೆಯಲ್ಲಿ ಏನು ಯೋಚನೆ ಬಂದಿರುತ್ತೆ? ಅದರ ಕಾಸ್ಟ್ ಜಾಸ್ತಿ, ವಿಪರೀತವಾಗಿ ಅದಕ್ಕೆ ಹಣ ಕೊಡಬೇಕು, ಜೊತೆಗೆ ಮೇಂಟೆನೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಭಾರತ ಇದನ್ನು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಭಾರತ F-35 ಅನ್ನು ಕೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾ ಇದೆ ಅಂತ ಕೆಲವರು ಅಂದುಕೊಳ್ತಾ ಇರಬಹುದು. ಮಿತ್ರರೇ, ಇದಿಷ್ಟೇ ಕಾರಣ ಅಲ್ಲ, ಅದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತಹ ಕಾರಣ. ಇದರ ಆಚೆಗಿರುವಂತಹ ಗುಪ್ತ ಕಾರಣ ಏನು ಕೇಳಿದ್ರೆ, ಅಮೆರಿಕ ಮೊದಲನೇದಾಗಿ F-35 ನ ಟೆಕ್ನಾಲಜಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡೋದಿಲ್ಲ. ನೀವು ಬೇಕಾದ್ರೆ F-35 ನ 250 ಫೈಟರ್ ಜೆಟ್ಗಳಿಗೆ ಆರ್ಡರ್ ಕೊಡಿ, ಅವರು ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಅದಕ್ಕೊಂದು ಕಾರಣ ಕೂಡ ಇದೆ. ಅಮೆರಿಕ ಈ F-35 ಅನ್ನ ಅಭಿವೃದ್ಧಿಪಡಿಸೋದಕ್ಕೆ $1.3 ಟ್ರಿಲಿಯನ್ ಅನ್ನ ವೆಚ್ಚ ಮಾಡಿದೀವಿ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಹತ್ತತ್ರ 100 ಲಕ್ಷ ಕೋಟಿ ಅದರ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ. ಇದನ್ನ ಅಮೆರಿಕ ಹೇಳ್ತಾ ಇರೋದು. ಅಷ್ಟೆಲ್ಲ ಖರ್ಚು ಮಾಡಿದರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಅಮೆರಿಕ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡುತ್ತೆ ಬಿಡಿ, ಅದರಲ್ಲೇನು ಡೌಟ್ ಇಲ್ಲ. ಇದನ್ನು ಭಾರತ ಒಪ್ಕೊಳ್ತು ಅಂತ ಅಂದುಕೊಳ್ಳಿ. ಇನ್ನು ವರ್ಸ್ಟ್ ಕೇಸ್ ಅಪ್ಪ, ನಮಗೆ ಟೆಕ್ನಾಲಜಿ ಬೇಡ, ಒಂದಷ್ಟು ಫೈಟರ್ ಜೆಟ್ ಅನ್ನು ನಾವು ಖರೀದಿ ಮಾಡ್ತೀವಿ, ಟೆಕ್ನಾಲಜಿ ಅಮೆರಿಕದ ಬಳಿಯೇ ಇರಲಿ. ಅದರ ಆಚೆಗೂ ಕೂಡ ತೀರಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳಿದಾವೆ. ಅಮೆರಿಕ ಅದರ ಸೋರ್ಸ್ ಕೋಡ್ ಅನ್ನ ಭಾರತಕ್ಕೆ ಕೊಡೋದಿಲ್ಲ. ಇತ್ತೀಚೆಗೆ ರಫೇಲ್ ವಿಚಾರದಲ್ಲೂ ಕೂಡ ಈ ಸೋರ್ಸ್ ಕೋಡ್ ಬಹಳ ಸದ್ದು ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ಕೆಲವರು ಪ್ರಶ್ನೆ ಕೇಳಿದ್ರು, ಏನದು ಸೋರ್ಸ್ ಕೋಡ್, ಯಾಕದು ಇಂಪಾರ್ಟೆಂಟ್ ಅಂತ. ಮಿತ್ರರೇ, ಈ ಸೋರ್ಸ್ ಕೋಡ್ ಯಾಕೆ ಬೇಕು ಅಂತಂದ್ರೆ, ನೀವು ಒಂದು ಫೈಟರ್ ಜೆಟ್ ಅನ್ನ ಖರೀದಿ ಮಾಡ್ತೀರಿ. ಆ ಫೈಟರ್ ಜೆಟ್ಗೆ ನಿಮ್ಮಲ್ಲಿ ಈಗಾಗಲೇ ಅಭಿವೃದ್ಧಿ ಆಗಿರುವಂತಹ ಯಾವುದೋ ಒಂದು ಮಿಸೈಲ್ ಅನ್ನ ಜೋಡಿಸಬೇಕು ಅಂತಂದ್ರೆ ಅದಕ್ಕೆ ಸೋರ್ಸ್ ಕೋಡ್ ಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ರಫೇಲ್ ಜೊತೆಗೆ ಫ್ರಾನ್ಸ್ ಒಂದಷ್ಟು ಮಿಸೈಲ್ ಅನ್ನ ಅಳವಡಿಸಿ ಕೊಟ್ಟಿರುತ್ತೆ. ಆ ಮಿಸೈಲ್ ಗಳನ್ನ ಮಾತ್ರ ರಫೇಲ್ ಇಂದ ನೀವು ಲಾಂಚ್ ಮಾಡಬಹುದು. ಇದರಿಂದ ಪ್ರಾಬ್ಲಮ್ ಏನು ಕೇಳಿದ್ರೆ, ಫ್ರಾನ್ಸ್ ಕೊಟ್ಟಿರೋದಕ್ಕಿಂತ ಅತ್ಯಾಧುನಿಕವಾದಂತಹ ಮಿಸೈಲ್ಗಳು ನಿಮ್ಮ ಬಳಿಯಲ್ಲಿ ಇದ್ರೂ ಕೂಡ ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಪರೇಷನ್ ಸಿಂಧೂರದ ವೇಳೆ ನಮಗೆ ಇದೇ ಪ್ರಾಬ್ಲಮ್ ಆಯಿತು. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಫೈನಲ್ ಆಗಿ ನಾವು ಪಾಕಿಸ್ತಾನಕ್ಕೆ ಹೊಡೆದ್ವಲ್ಲ, ಪಾಕಿಸ್ತಾನದ ಏರ್ ಬೇಸ್ಗಳನ್ನೆಲ್ಲ ನಾಶ ಮಾಡಿ ಹಾಕಿದ್ವಲ್ಲ, ಆ ಸಂದರ್ಭದಲ್ಲಿ ಭಾರತ ರಫೇಲ್ ಅನ್ನ ಬಳಸಿಲ್ಲ, Su-30 ಬಳಸ್ತು. ಯಾಕೋಸ್ಕರವಾಗಿ Su-30 ಬಳಸ್ತು ಅಂತಂದ್ರೆ, Su-30 ಬ್ರಹ್ಮೋಸ್ ಅನ್ನ ಲಾಂಚ್ ಮಾಡಬಹುದು, ರಫೇಲ್ ಅಲ್ಲಿ ಬ್ರಹ್ಮೋಸ್ ಅನ್ನ ಲಾಂಚ್ ಮಾಡೋದಕ್ಕಾಗೋದಿಲ್ಲ. ಆ ಸನ್ನಿವೇಶದಲ್ಲೇ ನಾವು ಫ್ರಾನ್ಸ್ ಬಳಿಯಲ್ಲಿ ಕೇಳಿದ್ವಿ ಸೋರ್ಸ್ ಕೋಡ್ ಅನ್ನ ಕೊಡಿ ಅಂತ. ಫ್ರಾನ್ಸ್ ಅದಕ್ಕೆ ಒಪ್ಕೊಂಡಿಲ್ಲ. ಹೀಗಾಗಿ ಸ್ವಲ್ಪ ಸಮಸ್ಯೆಗಳಾದ್ವು. ಈಗಲೂ ಸಹ ನಾವು ಅಮೆರಿಕದಿಂದ F-35 ಅನ್ನ ಕೊಂಡಿದ್ದೇ ಆದ್ರೆ ಅದಕ್ಕೆ ನಾವು $multi-billion ಅನ್ನ ವೆಚ್ಚ ಮಾಡಿರ್ತೀವಿ. ಇಷ್ಟೆಲ್ಲ ವೆಚ್ಚ ಮಾಡಿದ್ರೂ ಕೂಡ ನಮ್ಗೆ ಅವರು ಸೋರ್ಸ್ ಕೋಡ್ ಕೊಡೋದಿಲ್ಲ, ಟೆಕ್ನಾಲಜಿ ಕೊಡೋದಿಲ್ಲ, ಕೇವಲ ಯುದ್ಧ ವಿಮಾನವನ್ನು ಮಾತ್ರ ಕೊಡ್ತಾರೆ. ಆಗ ಅಮೆರಿಕ ಕೊಟ್ಟಂತಹ ಮಿಸೈಲ್ಗಳನ್ನು ಮಾತ್ರ ನಾವು ಅದರಲ್ಲಿ ಲಾಂಚ್ ಮಾಡಬೇಕು. ಇದಿಷ್ಟು ಮಾತ್ರವಾಗಿ ಕೇಳಿದ್ರೆ ಇದಿಷ್ಟು ಮಾತ್ರ ಅಲ್ಲ, ಅಮೆರಿಕ ಇನ್ನೂ ಹೆಚ್ಚಿನ ಹಿಡಿತವನ್ನು ಹೊಂದಿರುತ್ತೆ. ಈ F-35 ಮೇಲೆ ಅಮೆರಿಕದ ಒಂದು ವಿಟೋ ಪವರ್ ಇರುತ್ತೆ. ಅಮೆರಿಕದ ದುರ್ಬುದ್ಧಿ ಏನು ಗೊತ್ತಾ? ಈ ನಿರ್ಣಾಯಕವಾದಂತಹ ಯುದ್ಧದ ಸಮಯದಲ್ಲೇ ಅಮೆರಿಕ ಆ ವಿಮಾನವನ್ನು ಬಳಸಬಾರದು ಅಂತ ಷರತ್ತು ವಿಧಿಸಿ ಬಿಡುತ್ತೆ. ಅದನ್ನೇ ನಾನು ವಿಟೋ ಪವರ್ ಅಂತ ಹೇಳಿದ್ದು. ಈಗ ಉದಾಹರಣೆಗೆ ಮೊನ್ನೆ ಆಪರೇಷನ್ ಸಿಂಧೂರ ಆಯ್ತಪ್ಪ, ಭಾರತದ ಬಳಿಯಲ್ಲಿ F-35 ಇತ್ತು. ಅಮೆರಿಕ ಭಾರತಕ್ಕೆ ಷರತ್ತು ಹಾಕಬಹುದು, ನೀವು ನಮ್ಮ F-35 ಅನ್ನ ಈ ಯುದ್ಧಕ್ಕೆ ಬಳಸುವಂತಿಲ್ಲ ಅಂತ. ಅವ್ರು ಅದಕ್ಕೆ ಬಹಳ ಸಿಲ್ಲಿ ರೀಸನ್ ಕೂಡ ಕೊಡಬಹುದು. ಈಗ ಪಾಕಿಸ್ತಾನದ ಬಳಿಯಲ್ಲಿ F-16 ಇತ್ತು, ಅಮೆರಿಕ ಏನು ಹೇಳ್ತು, ನೀವು ಬಳಸುವಂತಿಲ್ಲ ಅಂತ. ಯಾಕೆಂದ್ರೆ ಭಾರತದ ಬಳಿಯಲ್ಲಿ S-400 ಇದೆ. F-16 ಅನ್ನ S-400 ಹೊಡೆದು ಹಾಕಿದ್ದೆ ಆದ್ರೆ ಅಮೆರಿಕದ ಟೆಕ್ನಾಲಜಿಗೆ ಹಿನ್ನಡೆ ಆಗಿಬಿಡುತ್ತೆ, ನೀವು ಬಳಸುವಂತಿಲ್ಲ ಅಂತ ಅಮೆರಿಕ ವಿಟೋ ಪವರ್ ಅನ್ನ ಚಲಾಯಿಸಿತು. ಹೀಗೆ ಮಿತ್ರರೇ, ಭಾರತ F-35 ಅನ್ನ ಖರೀದಿ ಮಾಡಿದ್ರೂ ಕೂಡ ನಾಳೆ ಅಮೆರಿಕ ಭಾರತ ನಿರ್ಣಾಯಕ ಪರಿಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅದನ್ನು ಬಳಸಬಾರದು ಅಂತ ಷರತ್ತು ವಿಧಿಸಿದ್ದೆ ಆದ್ರೆ ಭಾರತಕ್ಕೆ ಸಂಕಷ್ಟ ಎದುರಾಗುತ್ತೆ. ಚೀನಾ ಭಾರತ ಯುದ್ಧ ಆಗ್ಬಿಡುತ್ತಪ್ಪ, ಭಾರತದ ಬಳಿಯಲ್ಲಿ F-35 ಇದೆ ಅಂತ ನಾವು ನಂಬ್ಕೊಂಡಿರ್ತೀವಿ. ಆಗ ಅಮೆರಿಕ ಚೀನಾದ ಬಳಿಯಲ್ಲಿ S-500 ಅಥವಾ ಅವ್ರದ್ದು ಯಾವುದೋ ಡಿಫೆನ್ಸ್ ಸಿಸ್ಟಮ್ ಇದೆ, ಅದು ನಮ್ಮ F-35 ಅನ್ನ ಟ್ರ್ಯಾಕ್ ಮಾಡಬಹುದು. ಹೀಗಾಗಿ ನೀವು ಬಳಸಬೇಡಿ ಅಂತ ಭಾರತಕ್ಕೆ ಆರ್ಡರ್ ಮಾಡಿದ್ದೆ ಆದ್ರೆ ನಾವು F-35 ನ ಏನು ಶೋಕೇಸಿಗೆ ನಿಲ್ಸೋದಾ? ಹೀಗಾಗಿ ಅಮೆರಿಕ ಬಗ್ಗೆ ಭಾರತ ಯಾವುದೇ ನಂಬಿಕೆ ಇಟ್ಕೊಂಡಿಲ್ಲ. F-35 ಖರೀದಿಗೆ ಮೀನಾಮೇಷ ಎಣಿಸ್ತಾ ಇರೋದು ಕೂಡ ಇದೇ ಉದ್ದೇಶಕ್ಕೆ. ಆದ್ರೆ ಅಮೆರಿಕ ಏನ್ ಬಯಸ್ತಾ ಇದೆ, ಭಾರತ F-35 ಅನ್ನ ಖರೀದಿ ಮಾಡಬೇಕು, $multi-billion ಮೊತ್ತದ ಡಿಫೆನ್ಸ್ ಡೀಲ್ ಆಗಬೇಕು ಅಂತ. ಒಂದು ಕಡೆ ವ್ಯಾಪಾರ ಒಪ್ಪಂದ, ಇನ್ನೊಂದು ಕಡೆ ಡಿಫೆನ್ಸ್ ಒಪ್ಪಂದ. ಇದೇ ಕಾರಣಕ್ಕೋಸ್ಕರವಾಗಿ ಪಾಕಿಸ್ತಾನವನ್ನು ಅವರು ಹೆಗಲ ಮೇಲೆ ಕೂರಿಸಿಕೊಂಡು ಓಡಾಡ್ತಾ ಇರುವಂತಹದ್ದು, ಭಾರತದ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡೋದಕ್ಕೆ. ಟ್ರಂಪ್ ಅವರ ಈ ಹುಚ್ಚುಚ್ಚು ಸ್ಟೇಟ್ಮೆಂಟ್ ಇದರ ಭಾಗವೇ. ಭಾರತ ಯಾವ ಹಂತದಲ್ಲೂ ರಾಜಿಯಾಗಿಲ್ಲ ಅಂತ ಅಂದುಕೊಳ್ಳಿ. ಟ್ರಂಪ್ ಅವರ ಹೇಳಿಕೆಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ, ಇನ್ನಷ್ಟು ತೀವ್ರವಾಗುತ್ತೆ. ಇದು ನಿಮ್ಮ ನೆನಪಿರಲಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.